ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮೀಸ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ಗಮ್ಮೀಸ್ ಯೂಸ್ ಮಾಡ್ತಿದ್ದೀರಾ ಅಥವಾ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಸಾಕಷ್ಟು ಜನ ತುಂಬಾ ದಿನದಿಂದನೂ ಕೂಡ ಕೇಳ್ತಾ ಇದ್ರು ಇದ್ರ ಬಗ್ಗೆ ರಿವ್ಯೂ ಕೊಡಿ ಅಂತ ಹೇಳಿ. ನಾನು ಡಾಕ್ಟರ್ ಹತ್ರ ಕೇಳಿದೆ, ಬಟ್ ಅವರು ರಿವ್ಯೂ ಕೊಡೋದಕ್ಕೆ ಡಿಲೇ ಆಗ್ಬಿಟ್ಟು ಸೊ ಫೈನಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಡಾಕ್ಟರ್. ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮೀಸ್. ಸೊ ಅವಾಗ್ಲೇನೂ ಕೂಡ ನೋಡಿದ್ರೆ ಅಂಡ್ ಇವಾಗಲೂ ಕೂಡ ತೋರಿಸ್ತಾ ಇದೆ ನೋಡಿ. ಸೊ ಈ ರೀತಿನಲ್ಲಿ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ಇದು ಬಂದು ಚಾಕ್ಲೇಟ್ ರೂಪದಲ್ಲಿ ಇರತ್ತೆ. ಓಕೆನಾ? ಸೊ ನಾವು ಜೆಲ್ಲಿ ಚಾಕ್ಲೇಟ್ ಎಲ್ಲ ತಿಂತಾ ಇರ್ತೀವಲ್ವಾ, ಸೇಮ್ ಅದೇ ರೀತಿನಲ್ಲೇ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಮೇನ್ ಪರ್ಪಸ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು, ಮತ್ತೆ ಹೇರ್ ತುಂಬಾ ಥಿನ್ ಆಗಿತ್ತು, ಸ್ಪ್ಲಿಟ್ಸ್ ಹೇರ್ ಏನಾದ್ರು ಇತ್ತು, ಅಂಡ್ ತುಂಬಾನೇ ಡಲ್ ಆಗಿ ನಿಮ್ಮ ಹೇರ್ ಕಾಣ್ತಿತ್ತು, ಡ್ಯಾಮೇಜ್ಡ್ ಹೇರ್ ಟೆಕ್ಸ್ಚರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಹೀಗೆ ನಿಮ್ಗೆ ಹೇರ್ ಅಲ್ಲಿ ಯಾವುದೇ ಟೈಪ್ಸ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದ್ರೂ ಕೂಡ ಸೊ ಅದನ್ನ ಇದು ರೆಡ್ಯೂಸ್ ಮಾಡುತ್ತೆ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಡಾಕ್ಟರ್ ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಈ ಒಂದು ಗಮ್ಮೀಸ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರ ಅಂತ ಹೇಳಿದ್ರೆ ಹೌದು, ಪ್ರಿಸ್ಕ್ರೈಬ್ ಮಾಡ್ತಾರಂತೆ. ಸೊ ನಿಮ್ಗೆ ಈ ರೀತಿ ಹೇರ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು, ಓನ್ ಆಗಿ ಪಿಕ್ ಮಾಡಬಹುದು. ಓಕೆನಾ? ಈಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇದನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ವೈ? ಬಿಕಾಸ್ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಗ್ಲೆಟಿನ್ ಆಗಿರ್ಬೋದು, ಗ್ಲುಟೈನ್ ಆಗಿರ್ಬೋದು, ಮತ್ತೆ ಸಿಂಥೆಟಿಕ್ ಬಿಂಡರ್ಸ್ ಆಗಿರ್ಬೋದು, ಅಂಡ್ ಶುಗರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಏನು ಕೂಡ ಇಲ್ಲ. ಎಲ್ಲ ಕೆಮಿಕಲ್ಸ್ ಕೂಡ ಫ್ರೀ ಆಗಿದೆ. ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಮತ್ತೆ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಓನ್ ಆಗಿ ನೀವು ಯೂಸ್ ಮಾಡಬಹುದು. ಅಂದ್ರೆ ಪಿಕ್ ಮಾಡಿ ನೀವು ಕೂಡ ಓನ್ ಆಗಿ ಯೂಸ್ ಮಾಡಬಹುದು, ಬಟ್ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಓಕೆನಾ? ಅಂಡ್ ಈ ಒಂದು ಹೇರ್ ಗಮ್ಮೀಸ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಹೇರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮ ಹೇರ್ ಬ್ರೇಕೇಜ್ ಏನಾದ್ರು ಆಗ್ತಿತ್ತು, ಹೇರ್ ಫಾಲ್ ಆಗ್ತಿದ್ರೆ, ಡಲ್ ಆಗ್ತಿದ್ರೆ, ಡ್ಯಾಮೇಜ್ಡ್ ಹೇರ್ ಟೆಕ್ಸ್ಚರ್ ಏನಾದ್ರು ಇತ್ತು, ಸ್ಪ್ಲಿಟ್ಸ್ ಏನಾದ್ರು ಇತ್ತು, ಮತ್ತೆ ಒಂದು ರೀತಿ ಒರಟಾಗಿತ್ತು, ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಈ ಒಂದು ಹೇರ್ ಗಮ್ಮೀಸ್ ನೀವು ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಹೇರ್ ತುಂಬಾನೇ ನರಿಶ್ಮೆಂಟ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಕೆರಾಟಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬೂಸ್ಟ್ ಮಾಡುತ್ತೆ. ಮತ್ತೆ ಹಿಮೋಗ್ಲೋಬಿನ್ ಕೂಡ ತುಂಬಾ ಚೆನ್ನಾಗುತ್ತೆ. ಸೊ ಹೇರ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಒಂದು HP ಕರೆಕ್ಟ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಕರೆಕ್ಟ್ ಆಗಿ ಇರೋದಿಲ್ಲ, ಇದರಿಂದ ಸ್ಕ್ಯಾಲ್ಪ್ ಹೆಲ್ತ್ ನೀಟಾಗಿ ಇರೋದಿಲ್ಲ. ಸೊ ಅವಾಗ ಹೇರ್ ಫಾಲ್ ಅನ್ನೋದು ಬೇಗನೆ ಆಗ್ಬಿಡತ್ತೆ. ಅಂಡ್ ಅದ್ರ ಜೊತೆಗೆ ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು, ಜಿಂಕ್ ಡಿಫಿಷಿಯನ್ಸಿ ಆಗಿರ್ಬೋದು, ಅಥವಾ ವಿಟಮಿನ್ಸ್ ಗಳದ್ದು ಡಿಫಿಷಿಯನ್ಸಿ ಆಗಿರ್ಬೋದು. ಸೊ ಹೀಗೆ ಒಂದಷ್ಟು ಕೆಲವು ರೀಸನ್ ಗಳಿಂದ ನಿಮ್ಗೆ ಹೇರ್ ಫಾಲ್ ಎಲ್ಲದೂ ಕೂಡ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ಒಂದು ಗಮ್ಮೀಸ್ ಅಲ್ಲಿ ಎಲ್ಲದೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಈ ಒಂದು ಹೇರ್ ಗಮ್ಮೀಸ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಐರನ್ ಮತ್ತೆ ಜಿಂಕ್ ಇದೆ. ಓಕೆನಾ? ಅಂಡ್ ಸೆಕೆಂಡ್ ಒನ್ ಬಂದು ಬಯೋಟಿನ್ ಇದೆ. ಅಂಡ್ ಥರ್ಡ್ ಒನ್ ಬಂದು ಚಿಕೋರಿ ರೂಟ್ ಅಂತ ಹೇಳಿ, ಸೊ ಆ ಒಂದು ಫ್ಲವರ್ ಇಂದು ಬೇರ್ ಇದೆ ಇದ್ರೊಳಗಡೆ. ಅಂಡ್ ಫೋರ್ತ್ ಒನ್ ಬಂದು ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು, ವಿಟಮಿನ್ A, ವಿಟಮಿನ್ E ಮತ್ತೆ ವಿಟಮಿನ್ C. ಈ ಮೇನ್ 4 ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಈ ಒಂದು ಗಮ್ಮೀಸ್ ಅಲ್ಲಿ ಇದೆ. ಸೊ ನೀವು ಸಪರೇಟ್ ಆಗಿ ಈಗ ಫುಡ್ ಅಲ್ಲೇ ನೀವು ರೆಡ್ಯೂಸ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ಕೆಲವರಿಗೆ ಈಗ ಐರನ್ ಜಿಂಕ್ ಇರುವಂತ ಫುಡ್ ಗಳು ಅಥವಾ ಫ್ರೂಟ್ಸ್ ಗಳಾಗಿರ್ಬೋದು, ಸೊ ಅದನ್ನ ಎವ್ರಿ ಡೇ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ವಿಟಮಿನ್ B12 ಇರುವಂತದ್ದು, A ಆಗಿರ್ಬೋದು, E ಆಗಿರ್ಬೋದು, ವಿಟಮಿನ್ C ಆಗಿರ್ಬೋದು, ಸೊ ಎಲ್ಲಾದ್ರದ್ದು ಫುಡ್ ನಾವು ಎವ್ರಿ ಡೇ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಈ ರೀತಿ ಒಂದು ಸಣ್ಣ ಚಾಕ್ಲೇಟ್ ಅಲ್ಲೇ ಈ ಮೇನ್ ಆಗಿ ಈಗ ಹೇರ್ ಫಾಲ್ ಎಲ್ಲ ಕಡಿಮೆ ಆಗಲಿಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್, ಯಾವೆಲ್ಲ ಡಿಫಿಷಿಯನ್ಸಿ ಇರುವಂತ ವಿಟಮಿನ್ಸ್ ಗಳೆಲ್ಲ ಇರಬೇಕು ಮೇನ್ ಆಗಿ ಆ ಈ ಒಂದು ಗಮ್ಮೀಸ್ ಅಲ್ಲೇ ಕೊಟ್ಟಿರೋದ್ರಿಂದ, ಸೊ ನೀವು ಆರಾಮಾಗಿ ಇದೊಂದು ಚಾಕ್ಲೇಟ್ ತಿನ್ಬಿಟ್ರೆ ಸಾಕು. ಸೊ ಹೇರ್ ಫಾಲ್ ಅನ್ನೋದು ಬೇಗನೆ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಷ್ಟು ದಿನದಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಮಿನಿಮಮ್ ಅಂದ್ರೆ ನೀವು 3 ತಿಂಗಳು ಯೂಸ್ ಮಾಡಬೇಕು, ಎವ್ರಿ ಡೇ ಯೂಸ್ ಮಾಡಬೇಕು. ಓಕೆನಾ? ಸೊ ಒಂದಿನ ಯೂಸ್ ಮಾಡಿ ಅಥವಾ ಒಂದ್ ವಾರ ಯೂಸ್ ಮಾಡಿ, ಅಯ್ಯೋ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವೇನು ಒಂದ್ ವಾರ ಯೂಸ್ ಮಾಡಿರ್ತೀರಲ್ವಾ, ಸೊ ಅದಕ್ಕೆ ಯಾವುದೇ ರೀತಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ಮತ್ತೆ ವೇಸ್ಟ್ ಆಗ್ಬಿಡತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು 3 ಮಂತ್ಸ್ ಯೂಸ್ ಮಾಡಬೇಕು, ಅವಾಗಲೇ ನಿಮಗೆ ವಿಸಿಬಲ್ ರಿಸಲ್ಟ್ ಅನ್ನೋದು ಸಿಗತ್ತೆ. ಓಕೆನಾ? ಅಂಡ್ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ 3 ಮಂತ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪರ್ಮನೆಂಟ್ ಆಗಿ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ಫ್ಯೂಚರ್ ಅಲ್ಲಿ ಕೂಡ ಹೇರ್ ಫಾಲ್ ಆಗದೆ ಇರೋ ರೀತಿನಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಫಸ್ಟ್ 3 ಮಂತ್ಸ್ ಅಲ್ಲಿ ನಿಮಗೆ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗ್ಬಿಡುತ್ತೆ. ಓಕೆನಾ? 3 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಅಂಡ್ 4th ಮಂತ್ ನೀವು ಮತ್ತೆ 1 ಮಂತ್ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಹೇರ್ ಸ್ಟ್ರೆಂತ್ ಆಗುತ್ತೆ, ಮೋರ್ ಸ್ಟ್ರೆಂತ್ ಆಗುತ್ತೆ. 3 ಮಂತ್ಸ್ ಅಲ್ಲೇ ಆಗಿರುತ್ತೆ, ಬಟ್ ಇನ್ನೂ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ, ಅದನ್ನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಹೇರ್ ಟೆಕ್ಸ್ಚರ್
ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಕೂಡ ಇಂಪ್ರೂವ್ ಆಗುತ್ತೆ. ಅಂಡ್ 6th ಮಂತ್ ಅಲ್ಲಿ ಫ್ಯೂಚರ್ ಅಲ್ಲಿ ನಿಮ್ಗೆ ಹೇರ್ ಫಾಲ್ ಆಗದಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಮಿನಿಮಮ್ ಅಂದ್ರೆ ನೀವು 6 ಮಂತ್ ಯೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ 3 ಮಂತ್ಸ್ ಅಂತೂ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಅವರು ಕೂಡ ಅವ್ರ ಹತ್ರ ಬರುವಂತ ಪೇಷಂಟ್ ಗಳಿಗೆ ಈ ಒಂದು ಹೇರ್ ಗಮ್ಮೀಸ್ ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ 3 ಮಂತ್ಸ್ ವರೆಗೂ ಕೂಡ ಕೊಡ್ತಾರಂತೆ. ಓಕೆನಾ. ಅಂಡ್ ಇದನ್ನ ನೀವು ಎಬೋ 18 ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೀವು ಯೂಸ್ ಮಾಡಬಹುದು. ಬಟ್ ನೀವೇನಾದ್ರು ಬೇರೆ ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಂತಿದ್ದೀರಾ ಅಥವಾ ನಿಮ್ಮ ಬಾಡಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಸೊ ಏನೋ ಒಂದು ಮೆಡಿಕೇಶನ್ ನಿಮ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಗೇನೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓನಾಗಿ ಚೂಸ್ ಮಾಡಬೇಡಿ. ಓಕೆನಾ. ನೀವು ಹೆಲ್ತಿ ಪರ್ಸನ್ ಆಗಿದ್ದೀರಾ, ಯಾವುದೇ ರೀತಿ ಟ್ಯಾಬ್ಲೆಟ್ ತಗೊಂತಿಲ್ಲ, ನೀವು ತುಂಬಾ ಹೆಲ್ತಿ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಈ ವಿಡಿಯೋ ನೋಡ್ಕೊಂಡ್ ಬೇಕಾದ್ರೆ ನೀವು ಓನಾಗಿ ಪಿಕ್ ಮಾಡಬಹುದು. ಅದರ್ವೈಸ್ ಓನಾಗಿ ಪಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಅಂಡ್ ಈ ಹೇರ್ ಗಮ್ಮೀಸ್ ಈಗ ನಿಮ್ಗೆ ಏನಾದ್ರು ಸಪೋಸ್ ಇಷ್ಟ ಆಯ್ತು, ಇವಾಗ ನೀವೇನಾದ್ರು ಆರ್ಡರ್ ಮಾಡಕ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಫಸ್ಟ್ ನೀವು ಆರ್ಡರ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ್ದು ಕಾಸ್ ಇಂದ ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿ ಸೊ 3 ಟೈಪ್ಸ್ ಅಲ್ಲಿ ಅವರು ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ. ಸೊ ತುಂಬಾ ಜನ ಪ್ರೆಗ್ನೆನ್ಸಿಯಿಂದ ಅಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ಹೇರ್ ಫಾಲ್ ಆಗ್ತಿರುತ್ತೆ, ಸ್ಟ್ರೆಸ್ ಇಂದ ಹೇರ್ ಫಾಲ್ ಆಗ್ತಿರುತ್ತೆ, ಅಥವಾ ನಾರ್ಮಲ್ ಆಗಿ ಹೇರ್ ಫಾಲ್ ಏನಾರೀಗ ಡಿಫಿಷಿಯನ್ಸಿ ಏನಾದ್ರು ವಿಟಮಿನ್ ಡಿಫಿಷಿಯನ್ಸಿ ಏನಾದ್ರು ಆಗ್ತಿದೆ ಅಂತ ಹೇಳಿದ್ರೆ ಸೊ 3 ಟೈಪ್ಸ್ ಅಲ್ಲಿ ಕಾಸ್ ಇದೆ. ಸೊ ಫಸ್ಟ್ ಒನ್ ಮದುವೆ ನಾನು ತೋರಿಸ್ತಿದ್ದೀನಿ ನೋಡಿ, ಬರೀ ಹೇರ್ ಫಾಲ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಕೊಟ್ಟಿದ್ದಾರೆ, ಮತ್ತೆ ಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ 3ರಲ್ಲಿ ನೀವು ಯಾವ್ದು ಟೈಪ್ ಅಲ್ಲಿ ಇದೀರಾ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅಂಡ್ ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ರಿ. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಹೇರ್ ಫಾಲ್ ಏನಾದ್ರು ಆಗ್ತಿದೆ ಅಥವಾ ತುಂಬಾ ಹೇರ್ ಫಾಲ್ ಆಗ್ತದೆ ಅಂದ್ರೆ ಜಸ್ಟ್ ನೀವು ತಲೆ ಬಾಚಲ್ದೇನೆ ಜಸ್ಟ್ ನೀವು ಹಿಂಗೆ ಹೇರ್ ನ ತೆಗುದ್ರಿ ಅಂತ ಹೇಳಿದ್ರೆ ಕೂದಲು ಉದುರುತ್ತಿದೆ ಅಂತ ಹೇಳಿದ್ರೆ ತುಂಬಾ ಅಂತ ಹೇಳ್ಬೋದು. ಈಗ ನೀವು ತಲೆ ಬಾಚ್ಕೊಂತಿದ್ದೀರಾ, ಕೂಮ್ ಮಾಡ್ಕೊಂತಿದ್ದೀರಾ, ಸೊ ಅವಾಗ ನಿಮ್ಗೆ ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಅಂದ್ರೆ ನೀವು ಸೆಲೆಕ್ಟ್ ಈಗ ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ಇದೇ ರೀತಿ ಎಕ್ಸಾಮೈನ್ ಮಾಡಿರ್ತಾರಲ್ವಾ. ಸೊ ನೀವೀಗ ಆರ್ಡರ್ ಮಾಡ್ಕೋಬೇಕಾದ್ರೆ ನೀವೇ ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಹೇರ್ ಗಮ್ಮೀಸ್ ಪ್ಯಾಕ್ ಕೊಡ್ಬೇಕು ಅಂತ ಹೇಳಿ ಸೊ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ಬಿಡತ್ತೆ. ಸೊ ಅದು ಮೂಲಕ ನೀವು ಹೋಗಿ ಪರ್ಚೇಸ್ ಮಾಡಬಹುದು. ಓಕೆನಾ. ಸೊ 30 ಟ್ಯಾಬ್ಲೆಟ್ಗೆ 499 rupees, 1 ರೂಪಾಯಿ ಕಮ್ಮಿ 500 rupees ಆಗುತ್ತೆ. 30 ಟ್ಯಾಬ್ಲೆಟ್ ಬರುತ್ತೆ ಅಂದ್ರೆ 30 ಚಾಕ್ಲೇಟ್ ಬರುತ್ತೆ. ಸೊ ಇದನ್ನ ನೀವು ಬರೀ ದಿನದಲ್ಲಿ 1 ಟೈಮ್ ಮಾತ್ರ ಯೂಸ್ ಮಾಡಬೇಕು. ಖಾಲಿ ಹೊಟ್ಟೆನಲ್ಲಿ ತಿನ್ನೋ ಹಾಗಿಲ್ಲ. ಏನಾದ್ರು ಊಟ ಅಂದ್ರೆ ಏನಾದ್ರು ನೀವು ಮೀಲ್ ತಗೊಂಡ್ ಫುಡ್ ತಗೊಂಡ್ ಆದ್ಮೇಲೆ ನೀವು ಈ ಒಂದು ಹೇರ್ ಗಮ್ಮೀಸ್ ನ ನೀವು ತಿನ್ಬಹುದು. ಓಕೆನಾ. ಸೊ ಡಾಕ್ಟರ್ ಹೇಳೋ ಪ್ರಕಾರ ನೀವು ಮಧ್ಯಾಹ್ನ ಅಥವಾ ನೈಟ್ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿದರೆ, ಊಟ ಆಗಿರ್ಬೇಕು, ಖಾಲಿ ಹೊಟ್ಟೆನಲ್ಲಿಲ್ಲ. ಮತ್ತೆ ಇದನ್ನ ತಗೊಂಡು ನೀರ್ ಕುಡಿಬೇಕು ಅನ್ನೋದೇನು ಇಲ್ಲ. ನಾರ್ಮಲ್ ಚಾಕ್ಲೇಟ್ ಹೇಗ್ ನೀವು ಚ್ಯೂ ಮಾಡ್ತೀರಾ ಅದೇ ರೀತಿನಲ್ಲೇ ಚಾಕ್ಲೇಟ್ ತರ ನೀವು ಇದನ್ನ ತಿನ್ಬಹುದು. ಮತ್ತೆ ಮಾತ್ರೆಗಳ ತರ ಕಹಿ ಅಂತ ಅನ್ಸೋದು ಅಥವಾ ವಾಮಿಟಿಂಗ್ ತರ ಬರುವಂತದ್ದು ಆ ರೀತಿನಲ್ಲಿ ಏನು ಆಗೋದಿಲ್ಲ. ಚಾಕ್ಲೇಟ್ ನೀವೆಲ್ಲ ತಿಂದಿರ್ತೀರ ಅಲ್ವಾ, ಸೊ ಸಣ್ಣ ಚಾಕ್ಲೇಟ್ ಎಲ್ಲ ಸೇಮ್ ಅದೇ ರೀತಿ, ಜೆಲ್ಲಿ ಎಲ್ಲ ಯೂಸ್ ಮಾಡಿರ್ತೀರಲ್ವಾ ಸೇಮ್ ಅದೇ ರೀತಿನಲ್ಲೇ ಇರುತ್ತೆ. ಸೊ ಫ್ಲೇವರ್ ಬಂದ್ಬಿಟ್ಟು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಇರುತ್ತೆ. ಸೊ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಈ ರೀತಿ ನಾನು ಏನ್ ಹೇಳಿದೀನಿ ಪ್ರಿಕಾಷನ್ಸ್ ನ ತಗೊಂಡು ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಪರ್ಚೇಸ್ ಮಾಡಿ ಯೂಸ್ ಮಾಡಿ. 1 ತಿಂಗಳು ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಇನ್ನೊಂದು ತಿಂಗಳು ಯೂಸ್ ಮಾಡದೇ ಇರೋಂಥದ್ದು, ಅಥವಾ 2 ಮಂತ್ಸ್ ಯೂಸ್ ಮಾಡಿ ಅಯ್ಯೋ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡೋದು, ಆ ರೀತಿ ನಾನು ಮಾಡಬೇಡಿ. ಒಂದ್ಸಲ ನೀವು ತಗೊಂತೀರಾ ಅಂತ ಹೇಳಿದ್ರೆ 3 ಮಂತ್ಸ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಸೊ ಅವಾಗಲೇ ನಿಮ್ಮ ಹೇರ್ ತುಂಬಾನೇ ಸ್ಟ್ರಾಂಗ್ ಆಗಿ ತುಂಬಾನೇ ಶೈನಿಂಗ್ ಆಗಿ ನಿಮ್ಗೆ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಫ್ಯೂಚರ್ ಅಲ್ಲೂ ಕೂಡ ಬರ್ತಿರೋ ರೀತಿನಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ. ಮತ್ತೆ ನಿಮ್ಗೆ ಇವಾಗ ಇನ್ನೊಂದು ಡೌಟ್ ಬರ್ಬೋದು, ಸೊ ನಾವೀಗ ಪ್ರೆಗ್ನೆಂಟ್ ಇದೀವಿ, ಇವಾಗ ನಮ್ಗೆ ಹೇರ್ ಫಾಲ್ ಆಗ್ತಿದೆ, ನಾವು ಯೂಸ್ ಮಾಡ್ಬೇಕಂತ ಹೇಳಿ. ಸೊ ನೀವು ಆ ರೀತಿ ಯೂಸ್ ಮಾಡ್ಬೇಕಂದ್ರೆ ಡಾಕ್ಟರ್ನ ಪ್ರಿಸ್ಕ್ರೈಬ್ ಮಾಡಿ ಅವರೇ ನಿಮ್ಗೆ ಹೇಳ್ತಾರೆ. ಬಟ್ ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಪೋಸ್ಟ್ ಪ್ರೆಗ್ನೆನ್ಸಿನ ಸೆಲೆಕ್ಟ್ ಮಾಡ್ಕೊಂಡು ಸೊ ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ಈಗ ನೀವೇನು ಪ್ರೆಗ್ನೆಂಟ್ ಆಗಿಲ್ಲ, ನಾರ್ಮಲ್ ಆಗಿ ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಹೇರ್ ಫಾಲ್ ಅಂತ ಇದೆ ಅಲ್ವಾ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಸ್ಟ್ರೆಸ್ ಇಂದ ಆಗ್ತಿದೆ ಅಂತ ಹೇಳಿದ್ರೆ ಸೊ ಸ್ಟ್ರೆಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದ್ ನಿಮ್ಗೆ ಯಾವ ರೀತಿನಲ್ಲಿ ಬೇಕು ಸೊ ಅದೇ ರೀತಿನಲ್ಲಿ ಪ್ಯಾಕ್ ಮಾಡಿ ಅವರು ಕೊಟ್ಟಿರ್ತಾರೆ. ಓಕೆನಾ. ಸೊ ಅಂದ್ರೆ ಆ ರೀತಿ ಇನ್ಗ್ರೀಡಿಯೆಂಟ್ ಇರೋ ರೀತಿನಲ್ಲಿ ನಿಮ್ಗೆ ಸೂಟ್ ಆಗೋ ರೀತಿನಲ್ಲಿ ರಿಸಲ್ಟ್ ಬೇಗ ಸಿಗೋ ರೀತಿನಲ್ಲಿ ಗಮ್ಮೀಸ್ ರೆಡಿ ಮಾಡಿರ್ತಾರೆ. ಸೊ ಅದನ್ನ ಕೊಟ್ಬಿಡ್ತಾರೆ. ಮತ್ತೆ ಇದನ್ನ ಡಾಕ್ಟರ್ಗಳು ರೆಡಿ ಮಾಡಿರೋಂಥದ್ದು. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮತ್ತೆ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ. ಬಟ್ ನೀವೇನಾದ್ರು ಒಂದು ಮೆಡಿಕೇಶನ್ ತಗೊಂತಿದ್ದೀರಾ, ಸೊ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೀವು ಹೆಲ್ದಿ ಪರ್ಸನ್ ಆಗಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅಂಡ್ ಎಬೋ 18 ಇಯರ್ಸ್ ಆಗಿರ್ಬೇಕು, ಬಿಲೋ 18 ಇಯರ್ಸ್ 16 ಇಯರ್ಸ್ ಇದ್ರೆ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಯೂಸ್ ಮಾಡಬಹುದು, ಬರೀ ಹೆಣ್ಮಕ್ಳಿಗೆ ಅಂತ ಏನಿಲ್ಲ ಫ್ರೆಂಡ್ಸ್. ಓಕೆನಾ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.